ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು ಸರ್? ನಾರಾಯಣ ಸ್ವಾಮಿ ಅಂತ. ತಾವು ಯಾವ ಗ್ರಾಮ ಪಂಚಾಯತಿಲಿ ಸ್ಪರ್ಧಿಸಿದ್ರಿ ಸರ್? ನಾವು ಕುಪ್ಪಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಸ್ಪರ್ಧಿಸಿದ್ದೀವಿ. ಕುಪ್ಪಳ್ಳಿ ಗ್ರಾಮ ಪಂಚಾಯತಿ ಯಾವ ಸಾಲಲ್ಲಿ ಸರ್? ನಾವು ಕಾಂಗ್ರೆಸ್ ಇದರಲ್ಲಿ ಇದು ಮಾಡಿದ್ವಿ. ಯಾವ ಒಂದು ಇಸ್ವಿಯಲ್ಲಿ? 85ರಲ್ಲಿ. 85ರಲ್ಲಿ ಅಲ್ಲ, 95ರಲ್ಲಿ. 95ರಲ್ಲಿ. ಆಮೇಲೆ ತಿರ್ಗಾ 2005ರಲ್ಲಿ ಸ್ಪರ್ಧೆ ಮಾಡಿದ್ವಿ. ಸ್ವಲ್ಪ ಇದಾಗಿ ಅಂತರದಲ್ಲಿ ಸೋತ್ವಿ. ಜನಗೆ ಸ್ಪಂದನೆ ಮಾಡಬೇಕು. ಯಾವ ರೀತಿ ಒಂದು ರಾಜಕೀಯಕ್ಕೆ ಬರಬೇಕು ಅನ್ನಿಸ್ತು ಸರ್ ತಮಗೆ? ಊರಲ್ಲಿ ಸೌಕರ್ಯ ಮಾಡಿ ಜನಗಳಿಗೆ ಒಳ್ಳೆ ಸೌಲಭ್ಯ ಕೊಟ್ಟು ನಾವು ಇದು ಮಾಡಬೇಕು ಅಂತೇಳಿ ಜನಗಳಲ್ಲಿ ಹೆಸರು ಪಡಿಬೇಕು ಅಂತ ನಾವು ಸ್ಪರ್ಧೆ ಮಾಡಿದ್ದು. ಅವನ್ನ ಸ್ವಲ್ಪದಲ್ಲಿ ಜನ ಆಕರ್ಷಣೆ ಇಟ್ಟಿದ್ರು. ಆದರೆ ಸ್ವಲ್ಪದಲ್ಲಿ 14 ಓಟಲ್ಲಿ ನಾವು ತಿರುಗಿ ನೆಕ್ಸ್ಟ್ ಇದು ಬಂತು. ಯಾವ ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದೀರಿ ಸರ್? ನಾವು ಕಾಂಗ್ರೆಸ್ ಅಲ್ಲಿ. ಎಷ್ಟು ವರ್ಷ ರಾಜಕೀಯ ಒಡನಾಟ ಸರ್ ತಮಗೆ? ಸುಮಾರು ನಾವೊಂದು 25 ವರ್ಷ ಒಡನಾಟ ರಾಜಕೀಯ ಕಾಂಗ್ರೆಸ್ ಅಲ್ಲಿ. ರಾಜಕೀಯ ಬಿಟ್ಟು ಯಾವ್ದಾರ ಸಂಘ ಸಂಸ್ಥೆಯಲ್ಲಿ ಗುರುತಿಸ್ಕೊಂಡಿದ್ದೀರಾ ಸರ್? ಹಾಲು ಒಕ್ಕೂಟದಲ್ಲಿ ಆಗಿದ್ವಿ. ಏನಾಗಿದ್ರಿ ಸರ್? ಮೆಂಬರ್ಶಿಪ್ ಆಗಿ MPCS ಅಲ್ಲಿ ಮೆಂಬರ್ ಆಗಿದ್ರಿ. ಯಾವ ಸಾಲಲ್ಲಿ ಸರ್? ನಾವು ಕಾಂಗ್ರೆಸ್ ಸಾಲಲ್ಲೇ ಆಗಿದ್ವಿ. ಕಾಂಗ್ರೆಸ್ ಸಾಲಲ್ಲಿ. ಸರಿ ಸರ್. ನಿಮ್ಗೆ ರಾಜಕೀಯ ಗುರುಗಳು ಅಂತ ಯಾರು ಇದ್ದಾರಾ ಸರ್? ರಾಜಕೀಯ ಗುರುಗಳು ಅಂತ ಮುನಿಯಪ್ಪ, ಅನ್ಸಿಯಮ್ಮ, ಈಗ ಸುಧಾಕರ್ ರೆಡ್ಡಿ ಇದ್ದಾರೆ. ಇವರೆಲ್ಲ ನಮಗೆ ಬೇಕಾದ ಆತ್ಮೀಯರು. ರಮೇಶು ಎಲ್ವಳ್ಳಿ, ವೆನ್ನೆನ್ನು ಇವರೆಲ್ಲ ಇದ್ರು. ಈಗ ಬೇರೆ ಬೇರೆ ಪಕ್ಷಗಳಿಗೆ ಹೋಗಿದ್ದಾರೆ. ನಾವು ಕಾಂಗ್ರೆಸ್ ಅಂತೆ ನಾವು ಇದರಲ್ಲೇ ಮನಸ್ಸು ಮಾಡಿಕೊಂಡು ನಾವು ಬೇರೆ ಪಾರ್ಟಿ ಹೋಗೋದು ಬೇಡ. ಯಾವ ರೀತಿ ಒಂದು ರಾಜಕೀಯಕ್ಕೆ ಬರಬೇಕು ಅಂತ ಅನಿಸ್ತು ಸರ್? ತಮ್ಮ ವೈಯಕ್ತಿಕ ವೃತ್ತಿ ಸರ್ ತಮ್ಮದು? ನಮ್ಮದು ಗೌಡ್ರು. ಅಲ್ಲ, ವೈಯಕ್ತಿಕ ವೃತ್ತಿ ಏನು ಕೆಲಸ ಮಾಡ್ಕೊಂಡಿರುತ್ತೆ? ನಾವು ವ್ಯವಸಾಯ ಮಾಡ್ತಿದ್ವಿ. ಏನೋ ಜನಗಳಲ್ಲಿ ಚೆನ್ನಾಗಿ ಕೆಲಸ ಮಾಡಿ ಒಂದು ವಿಶ್ವಾಸ ಪಡೆಯೋಣ, ಜನರ ಸೇವೆ ಮಾಡೋಣ, ಸೋಷಿಯಲ್ ವರ್ಕ್ ಮಾಡೋಣ ಅಂತ ಹೇಳಿ ಒಂದು ಕೆಲಸ ಮಾಡಿ ಒಂದು ವಿಶ್ವಾಸ ತಗೊಳ್ಳೋಣ, ಅವರಲ್ಲಿ ಒಳ್ಳೆ ಇದು ಮಾಡ್ಕೊಳ್ಳೋಣ ಅಂತೇಳಿ ಇದು ಮಾಡಿದ್ದೀವಿ ಸರ್. ಇದೇ ರೀತಿ ಒಂದು ಮುಂದುವರಿಬೋದು ಅಂತ ಅನ್ಕೊಂಡಿದ್ದೀರಾ ರಾಜಕೀಯದಲ್ಲಿ? ಒಂದು ತಾಲೂಕು ಮಟ್ಟದಲ್ಲಾಗಲಿ, ಜಿಲ್ಲಾ ಮಟ್ಟದಲ್ಲಾಗಲಿ? ಇಲ್ಲ, ಊರ್ನಿಂಕ ನಾನು ಓಡೋಣ. ಫಸ್ಟು ಊರ್ನಿಂಕ ಹೆಸರು ಮಾಡಿಕೊಂಡು ಆಮೇಲೆ ಟೌನಿಗೆ ಬರೋಣ. ನಾವು ಊರಲ್ಲೇ ಮಾಡಿದಿರ ನಾವು ಇದರಲ್ಲೇ ಮಾಡಿದ್ರೆ ಏನಾಗುತ್ತೆ? ಅದನ್ನಿಂಕ ಹಳ್ಳಿನಿಂಕನೇ ನಾವು ಗೆದ್ದು ಅಲ್ಲಿನಿಂಕ ಜನ ಸ್ಪಂದನೆ ತಗೊಂಡು ನಾವು ಮುಂದೆ ಬರಬೇಕು ಅಂತ ಅನ್ಕೊಂಡಿದ್ದೀವಿ. ಒಟ್ನಲ್ಲಿ ಸಾಕಷ್ಟು ಸರ್ಕಾರದ ಸವಲತ್ತುಗಳನ್ನ ನಿಮ್ಮ ಗ್ರಾಮಕ್ಕೆ ಬರ್ತಾ ಇದೆ. ಅದನ್ನ ಸರಿಯಾಗಿ ಸವಲತ್ತುಗಳು ಮಾಡ್ತಾ ಇಲ್ಲ. ಈ BJPಯವರು, JDSನವರು ಸ್ವಲ್ಪ ತೊಂದರೆ ಕೊಡ್ತಾ ಇದ್ದಾರೆ. ಅದನ್ನಿಂಕ ನಮಗೆ ಅಲ್ಲಿ ಸ್ವಲ್ಪ ಕಷ್ಟ ಆಗಿದೆ ಕಾಂಗ್ರೆಸ್ನವರು ಮುಂದುವರಿಯೋದಕ್ಕೆ. ಸರ್, ನಿಮ್ಮ ಗ್ರಾಮದ ಜನತೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ 24x7 ಕರ್ನಾಟಕ.com ಮೂಲಕ? ಗ್ರಾಮದ ಜನತೆಗೆ ಜನ ಒಳ್ಳೆಯವರು. ಗ್ರಾಮದಲ್ಲಿ ಜನನ ತಿರುಗ್ತಾ ಇದ್ದಾರೆ. ದುಡ್ಡು ಕಾಸು ಕೊಟ್ಟು ಏನೇನೋ ಸುಲಿಗೆ ಮಾಡಿ ಭಾಳ ಮೋಸ ಮಾಡ್ತಾ ಇದ್ದಾರೆ. ಅದ್ರಿಗೆ ಅವರು ಕೆಲವರು ಇದಾಗ್ತಾ ಇದ್ದಾರೆ. ಏನು ಮಾಡೋಕ್ಕಾಗುತ್ತೆ? ಅದನ್ನು ನಾವು ಎಲ್ಲ ಬಿಡಿಸಿ ಹೇಳ್ತಾ ಇದ್ದೀವಿ, ಯಾವ ರೀತಿ ಏನು ಮಾಡಬೇಕು ಈ ಥರ ಅಂತಂತ. ಕೆಲವರಿಗೆ ಗೊತ್ತಾಗಲ್ಲ, ಅವ್ರನ್ನ ಮೋಸ ಮಾಡ್ತಾ ಇದ್ದಾರೆ ದುಡ್ಡು ಕಾಸು ಕೊಟ್ಟು. ಇಂಥ ಜನ ಇದ್ದಾರೆ ಸರ್. ನಿಮಗೆ ಈಗ ಹಳೆ ರಾಜಕೀಯಕ್ಕೂ ನೀವು ಸಾಕಷ್ಟು ಅನುಭವ ಇದೆ ರಾಜಕೀಯದ್ದು. ಹಳೆ ರಾಜಕೀಯಕ್ಕೂ ಹೊಸ ರಾಜಕೀಯಕ್ಕೂ ಯಾವ ರೀತಿ ಒಂದು ವ್ಯತ್ಯಾಸ? ಈಗ ಶಾನಾ ವ್ಯತ್ಯಾಸ ಆಗಿದೆ. ದುಡ್ಡು ಕಾಸು ಕೊಟ್ಟು ಮರಳು ಮಾಡೋದು ಜಾಸ್ತಿ ಕಲ್ತಿದ್ದಾರೆ ಜನಕ್ಕೆ. ಅದಕ್ಕೆ ಮರಳಾಗ್ತಾ ಇದ್ದಾರೆ. ಸೌಲಭ್ಯಗಳು ಎಲ್ಲ ಹಾಳಾಗಿ ಹೋಗ್ತಾ ಇದೆ. ಒಂದು ಮಾಡ್ತಾ ಇಲ್ಲ ಕೆಲಸ ಊರಲ್ಲಿ ನ್ಯಾಯವಾಗಿ. ಚರಂಡಿಗಳು ಇಂಥವೆಲ್ಲ ಹಂಗೆ ನಿಂತು ಗಲೀಜಾಗಿದೆ. ಅದಕ್ಕೆ ಹೇಳಿದ್ರೆ ಯಾರನ್ನೋ ಒಬ್ಬರನ್ನು ಬಿಡ್ತಾರೆ, ಏನೋ ಒಂದಷ್ಟು ಮಾಡಿಸ್ಬಿಡ್ತಾರೆ, ತಿರ್ಗಿ ಆಮೇಲೆ ಸುಮ್ಮನೆ ಆಗೋಗ್ತಾರೆ. ಇಷ್ಟೆಲ್ಲ ನಡೀತದೆ. ಓಕೆ ಸರ್, ಇದೇ ರೀತಿ ಒಂದು ರಾಜಕೀಯದಲ್ಲಿ ಬೆಳೀತಾರೆ ಅಂತ ಹೇಳ್ತಾ ಇಷ್ಟು ಕಾಲ ನಮ್ಮ ಜೊತೆ ತಮ್ಮ ಅಮೂಲ್ಯವಾದ ಸಮಯ ಕಳೆದಿದ್ದಾಗಿ ಧನ್ಯವಾದಗಳು ಸರ್.